ಅದೇ ಬೇಬಿ ಪ್ಲ್ಯಾನಿಂಗ್ ಜರ್ನಿಯ ಸೆಕೆಂಡ್ ಡೇ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇವತ್ತು. ನಮ್ಮಮ್ಮ ಟೆಂಪಲ್ ರನ್ನಿಗೆ ರೆಡಿ ಆಗ್ತವ್ರೆ, ನನಗೆ ರೆಡಿ ಆಗಕ್ಕೆ ಬಿಡ್ತಿಲ್ಲ ಅಂತ ಯೋಚನೆ ಮಾಡ್ತವ್ರೆ. ಅಲ್ಲಿ ನೋಡಿ, ಅವತ್ತು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಇವತ್ತು ಶೇವಿಂಗ್ ಎಲ್ಲ ಮಾಡ್ಕೊತಿದ್ದಾರೆ. ಹೋಗಿ, ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ, ರೆಡಿಯಾಗಿ ಹೋಗಿ. ನಾವು ಅಷ್ಟೊತ್ತಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಲ್ವಾ? ಹೋಗೋಣ ಬನ್ನಿ. ಮತ್ತೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ತಗೋಬರ್ತೀನಿ. ಹಾಂ, ಓಕೆ. ಏನು ಇಟ್ಕೊಂಡಿದ್ದೀರಾ ಮೇಡಮ್ ಅಲ್ಲಿ? ಮೊದಲೇ ಹೇಳ್ಬಿಡ್ತೀನಿ, ಈ ವಿಡಿಯೋದಲ್ಲಿ ಸ್ವಲ್ಪ ಓಪನ್ ಆಗಿ ಮಾತಾಡಲೇಬೇಕಾಗತ್ತೆ. ಸೊ ನಿಮಗೇನಾದರೂ ಮುಜುಗರ ಅನ್ನಿಸ್ತಿದ್ರೆ ನೋಡೋಕೆ ಹೋಗಬೇಡಿ. ಬಟ್ ಇದು ತುಂಬಾ ಯೂಸ್ಫುಲ್ ಆಗ್ತಿರತ್ತೆ, ಯಾರು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತೀರಾ ಅಂತ. ಇದು ಏನಕ್ಕೆ ತಿಳಿಸ್ಕೊಡ್ತಿದ್ದೀವಿ ಅಂದರೆ, ಸೊ ನಮ್ಮ ಥರ ತುಂಬ ಜನ ಕಷ್ಟಪಡ್ತಿರ್ತೀರ ಪಾಪುಗೋಸ್ಕರ. ಸೊ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೂ ಯಾರಿಗೆ ಗೊತ್ತಿಲ್ಲ ಅವರಿಗೆ. ನಮಗೂ ಕೂಡ ಬೇರೆಯವ್ರು ಹೇಳಿದ್ದಕ್ಕೆ ನಮಗೂ ಕೂಡ ಗೊತ್ತಾಗಿದ್ದು. ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದು ಓಲ್ಯುಯೇಷನ್ ಟೆಸ್ಟ್ ಕಿಟ್ ಅಂತ. ಓಕೆ, ಓವ್ಯುಲೇಷನ್ ಎಂದು ಓವ್ಯುಲೇಷನ್ ಟೆಸ್ಟಾ? ಹೌದು. ಓಕೆ, ಓವ್ಯುಲೇಷನ್ ಟೆಸ್ಟ್. ಇದು ಏನಂದ್ರೆ ಹುಡುಗಿರಿಗೆ ಪೀರಿಯಡ್ಸ್ ಆಗಿ 10 to 15 ಡೇಸ್ ಅಲ್ಲಿ ಎಗ್ ರಿಲೀಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಯಾವ ಡೇ ರಿಲೀಸ್ ಆಗುತ್ತೆ ಅನ್ನೋದು ಇದರಲ್ಲಿ ನೀಟಾಗಿ ಗೊತ್ತಾಗತ್ತೆ. ಸೊ ಹೇಗೆ ಅಂತಾನೂ ತೋರಿಸ್ತೀನಿ ಇದ್ರಲ್ಲೇನೆ. ಇಲ್ಲಿ ನೋಡ್ಬೋದು. ಸೊ ಈ ಕಿಟ್ಟು ಎಲ್ಲ ಅವೈಲೇಬಲ್ ಇರುತ್ತಾ? ಈ ಕಿಟ್ಟು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತಾ? ಬೆಟರ್ ನೀವೇ ಡೈರೆಕ್ಟ್ ಆಗಿ ಹೋಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಳ್ಳಿ. ಇದೆಷ್ಟಾಗುತ್ತೆ? 619 619 ರೂಪಾಯಿ. 619 ರೂಪಾಯಿ ಆಗುತ್ತಿದ್ದು. ತಗೋಬಹುದು, ಯಾಕೆಂದ್ರೆ ಇದ್ರಲ್ಲಿ ಎಷ್ಟು ತುಂಬಾ ಇರುತ್ತೆ. ಅಂದ್ರೆ ಇದು ಯೂಸ್ಫುಲ್. ತುಂಬಾ ಜನ ಸಜೆಸ್ಟ್ ಮಾಡಿದ್ರು ನಮ್ಗೂ ಕೂಡ ಇದನ್ನ ಯೂಸ್ ಮಾಡಿ ಅಂತ. ಹೆಂಗಿದ್ರು ನಾವು ಯೂಸ್ ಮಾಡ್ತಿದ್ವಲ್ಲ, ಹಾಗಾಗಿ ನಿಮ್ಗೂ ಕೂಡ ತೋರ್ಸೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ತೋರಿಸ್ತಾ ಇದೀವಿ. ಸೊ ನೀವು ಏನೇ ತಗೊಂಡ್ರು, ಏನೇ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಮೊದಲು ಆ ಇನ್ಸ್ಟ್ರಕ್ಷನ್ ಎಲ್ಲ ಓದಿ ನೀಟಾಗಿ, ಅವಾಗ ನಿಮಗೆ ಅರ್ಥ ಆಗತ್ತೆ. ಓಕೆ, ಇಲ್ಲಿ ಇನ್ಸ್ಟ್ರಕ್ಷನ್ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇದನ್ನ ಫೋಟೋ ತಗೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಫೋಟೋ ತಗೊಂಡು ನೀವು ನೋಡ್ಕೋಬಹುದು. ಈ ಕಿಟ್ ತಗೊಂಡ್ರೆ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ನೀನು ಒಂದ್ಸತಿ ನಾನು ಹೇಳ್ತೀನಿ. ಸೊ ಇದು ಈ ತರ ಇರುತ್ತೆ ಒಂದು ಟೈಪ್. ನನ್ನ ಪ್ರಕಾರ ನೀವು ಪೀರಿಯಡ್ ಆಗಿ 10 ಡೇಸ್ ಆದ್ಮೇಲೆ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿ. 15 ಡೇಸ್ ತನಕ ಎಲ್ಲ ವೇಟ್ ಮಾಡಕ್ ಹೋಗ್ಬೇಡಿ. 8 to 9 ಡೇಸ್ಗೆ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಇದನ್ನ ಈ ತರ ಅರ್ದು. ಇದೇನದು? ಅದೇನದು? ಇದೇ ಕಿಟ್ಟು. ಇದ್ರಲ್ಲೇ ಒಂದೊಂದಿರುತ್ತೆ. ಸೊ ಇದು ಮೇನು. ಇದೇನು ಇಲ್ಲ, ಇಲ್ಲಿ ನೋಡ್ಬೋದು. ಇದನ್ನ ನೀವು ಈ ತರ ಡಿಪ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿದೆ. ಯಾವುದಕ್ಕೆ? ಈ ಸೈಡ್ ಡಿಪ್ ಮಾಡಬೇಕು. ಯೂರಿನಿಗೆ ಡಿಪ್ ಮಾಡಬೇಕು. ನಿಮ್ದು ರೆಗ್ಯುಲರ್ ಆಗಿ ಮಾರ್ನಿಂಗ್ ಯೂರಿನಿಗೆ ತಗೊಳ್ಳಿ. ಓಕೆ, ಈ ತರ ಒಂದು ಕಿಟ್ ಇರುತ್ತೆ, ಈ ತರ ಕೊಟ್ಟಿರ್ತಾರೆ ಈ ಕವರ್ ಅಲ್ಲಿ. ಅದನ್ನ ತಗೊಂಡು ಯೂರಿನಿಗೆ ಡಿಪ್ ಮಾಡಬೇಕು. ಮ್ಯಾಕ್ಸಿಮಮ್ ಲೆವೆಲ್ ಇದೆ ನೋಡಿ, ಇಲ್ಲಿ ಡಿಪ್ ಮಾಡಿ. ಸರಿ, ತೋರಿಸು. ಕಾಣಿಸಲ್ಲ? ಕಾಣಿಸ್ತಿಲ್ಲ, ಝೂಮ್. ಓಕೆ, ಮ್ಯಾಕ್ಸಿಮಮ್ ಲೆವೆಲ್ ತನಕ ಡಿಪ್ ಮಾಡಬೇಕು. ಆಮೇಲೆ ನಿಮಗೆ ಏನಾದ್ರೂ 2 ಲೈನು ರೆಡ್ ಬಂದ್ರೆ, ಸೊ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ ಪರ್ಫೆಕ್ಟ್ ಟೈಮ್ ಇಂಟಿಮೇಟ್ ಆಗೋದಕ್ಕೆ ಅಂತ. ಸೊ ಅವಾಗ ನಿಮಗೆ ಎಗ್ ರಿಲೀಸ್ ಆಗ್ತಿರತ್ತೆ. ಸೊ ಅದೇ ಪರ್ಟಿಕ್ಯುಲರ್ ಟೈಮಲ್ಲಿ ಇಂಟಿಮೇಟ್ ಆದ್ರೆ ಓಕೆ, ಪಾಸಿಟಿವ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಕಸ್ಮಾತ್ ನಿಮಗೆ ಇನ್ನೂ ಬಂದಿಲ್ಲ, ಒಂದು ರೆಡ್ ಒಂದು ಪ್ಲೈನ್ ಬಂದ್ರೆ ಅದು ಇನ್ವ್ಯಾಲಿಡ್. ಮತ್ತೆ ಇನ್ನೂ ಒಂದು ಅದೇ ತರ ಉಲ್ಟಾ ಬಂದ್ರು ಅದು ಇನ್ವ್ಯಾಲಿಡೇ. ಬಟ್ 2 ಲೈನು ರೆಡ್ ಬಂದ್ರೆ ವ್ಯಾಲಿಡ್, ಯು ಕ್ಯಾನ್ ಟ್ರೈ ಅಂತ. ಸೊ ಇದು ಬೆಸ್ಟ್ ವೇ ಟ್ರೈ ಮಾಡೋದಿಕ್ಕೆ. ಸೊ ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಇದನ್ನ ನಾವು ನಿಜವಾಗ್ಲೂ ಕೂಡ ತುಂಬಾ ಜನ ಸಜೆಸ್ಟ್ ಮಾಡಿದ್ರು ಇದನ್ನ. ಸೊ ಹಾಗಾಗಿ ಹೆಂಗಿದ್ರು ನಾವು ಬೇಬಿ ಪ್ಲಾನಿಂಗ್ ಅಲ್ಲಿ ಇರೋದ್ರಿಂದ, ಸೊ ನಮ್ಮ ತರ ಸುಮಾರು ಜನ ಇದ್ದೀರಾ ಅಂತ ಗೊತ್ತಾಯ್ತು. ಸೊ ಹಾಗಾಗಿನೇ ಈ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಇನ್ನು ನನ್ಗಿಂತ ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡು. ತೋರಿಸ್ತಿದ್ದೀನಿ ಇದನ್ನ ಫೋಟೋ. ಇದಿದೆಯಲ್ಲ, ಇದನ್ನ ಮೇಲ್ ಇಟ್ಕೋಬೇಕು, ಮತ್ತೆ ಇದನ್ನ ಯೂರಿನಿಗೆ ಡಿಪ್ ಮಾಡ್ಬೇಕು. ಸೊ ಆಗ ಇಲ್ಲಿ ನೋಡು, ಇದನ್ನ ಒಂದ್ 5 ನಿಮಿಷನಾದ್ರೂ ಇಡಿ, ವೇಟ್ ಮಾಡಿ, ಪೇಷನ್ಸ್ ಇರ್ಲಿ. ಪಟ್ಟಂತ 1 ನಿಮಿಷ 2 ನಿಮಿಷ ಅಂತ ಬಿಡಕ್ ಹೋಗ್ಬೇಡಿ. ಒಂದ್ 5 ನಿಮಿಷ ವೇಟ್ ಮಾಡಿ, ಪೇಷನ್ಸ್ ಅಲ್ಲಿ 5 ನಿಮಿಷ ವೇಟ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಗ ನೀವು ಪ್ಲಾನ್ ಮಾಡ್ಕೋಬಹುದು. ನಮ್ಮ ಚಾನಲಲ್ಲಿ ತುಂಬ ಜನ ಫ್ಯಾಮಿಲಿ ಆಡಿಯನ್ಸ್ ಇರೋದ್ರಿಂದ ಅರ್ಥ ಮಾಡ್ಕೋತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ, ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂತ. ಸೊ ತುಂಬ ಜನ ಇದ್ದಾರೆ ಜಗತ್ತಿನಲ್ಲಿ. ತುಂಬ ಜನ ಹಾಸ್ಪಿಟಲ್ಗೆ ಬರ್ತಾ ಇರ್ತಾರೆ, ನಾವು ನೋಡ್ತಿರ್ತೀವಿ ಎಷ್ಟು ಕಷ್ಟ ಇದೆ ಗೊತ್ತಾ. ಹಾಸ್ಪಿಟಲ್ಗೆ ಬರೀ ಒಂದ್ ಪ್ರಾಬ್ಲಮ್ ಇಟ್ಕೊಂಡು ಬರಲ್ಲ. ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಅವತ್ತು ಹೋದಾಗ. ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ಮು. ಈವನ್ ಕನ್ಸೀವ್ ಆದ್ರೂ ಕೂಡ ಐ ಥಿಂಕ್ ಅವರು 1 year ಅಲ್ಲೇ 3 time ಅವರಿಗೆ ಅಬಾರ್ಟ್ ಆಗಿದೆ.
ಸೊ ನೋಡಿ ಎಷ್ಟು ಡೆಲಿಕೇಟ್ ಆಗಿರುತ್ತೆ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು. ಮತ್ತೆ ಇದು ಈ ಜರ್ನಿನಲ್ಲಿ ಹೆಣ್ಮಕ್ಳು ಇವಾಗ ಪ್ರೆಗ್ನೆನ್ಸಿ ಆಗ್ಬಿಡ್ತಾರೆ ಅಷ್ಟೇ ಕಾಣಿಸ್ತಿರುತ್ತೆ, ಬಟ್ ಅದ್ರ ಹಿಂದೆ ಎಷ್ಟೊಂದು ಸ್ಟ್ರಗಲ್ ಪಡಬೇಕು ಇವರು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟೊಂದು ಟ್ಯಾಬ್ಲೆಟ್ಸ್ಗಳು ತಗೋಬೇಕು, ಎಷ್ಟೊಂದು ಇಂಜೆಕ್ಷನ್ಗಳು ತಗೋಬೇಕು, ಎಷ್ಟೊಂದು ಟೆಸ್ಟ್ಗಳು ಮಾಡ್ತಾರೆ. ಹೆಣ್ಮಕ್ಳು ಅದಕ್ಕೂ ಇದ್ ಮಾಡಲ್ಲ, ಬಟ್ ಹಾರ್ಮೋನಲ್ ಚೇಂಜ್ ಇರುತ್ತೆ ಗೊತ್ತಾ. ಸೊ ಅದು ಮೂಡ್ ಸ್ವಿಂಗ್ಸ್ ಅದೆಲ್ಲ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಗಂಡ್ ಮಕ್ಳು ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಲ್ಲ, ಆದ್ರೂನು ಒಂದ್ ಮಗುನ ಕ್ಯಾರಿ ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಎಷ್ಟು ಅವ್ರು ಕಷ್ಟಪಟ್ಟಿರ್ತಾರೆ. ಅದ್ ನಿಜ. ಬೇರೆಯವ್ರು ಮಾತಾಡ್ತಾರೆ 9 months ಅಂದ್ರೆ ಎಲ್ಲ ಹೆಣ್ಮಕ್ಳುಗೂ ಹೇಳ್ತಾ ಇರೋದು, ಯಾರು ಕಷ್ಟಪಟ್ಟಿಲ್ವಾ ಅಂತ ಹೇಳತ್ತಿಲ್ಲ. ಏನಂತಾರೆ ಗೊತ್ತಾ, ನೀನೇನ್ ಇರ್ಬಾರ್ದು ಇರ್ತಿದ್ಯಾ ಹಂಗೆ ಹೆಂಗೆ ಅಂತ ಎಲ್ಲ ಹೇಳ್ತೀರಾ, ಬಟ್ ಒಬ್ರು ತರ ಇರಲ್ಲ. ಇನ್ನು ಹೇಳ್ತಿಲ್ಲ ಅಲ್ಲ, ನಾನು ಹೇಳ್ತಿರೋದು ಒಬ್ಬೊಬ್ರಿಗೆ ಯಾವ ತರ ಕಮೆಂಟ್ ಕೊಡ್ತಾರೆ ಅಂದ್ರೆ, ನೀವೇನ್ ಇರ್ಬಾರ್ದು ಇರ್ತಿದ್ದೀರಾ, ಎಲ್ರಿಗೂ ಆಗದೆ ನಿಮ್ಗೂ ಆಗಿರೋದು ಅಂತೆಲ್ಲ ಹೇಳ್ತಾರೆ. ಬಟ್ ಒಬ್ರೊಬ್ರಿಗೆ ಒಂದೊಂದ್ ತರ ಆ ಕಷ್ಟನ ಅವರ ಜಾಗದಲ್ಲಿ ಇದ್ದಿ ಅನುಭವಿಸಿದ್ರೇನೆ ಆ ಕಷ್ಟ ಎಲ್ಲರಿಗೂ ಕೂಡ ಗೊತ್ತಾಗೋದು. ಸೊ ನಾವೇನೇನು ಫಾಲೋ ಮಾಡ್ತಿದ್ದೀವಿ ಅದನ್ನ ನಿಮಗೂ ಕೂಡ ತಿಳಿಸ್ತೀವಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆದರೆ, ನಿಮಗೂ ಏನೋ ನಿಮ್ಮ ಲೈಫ್ನಲ್ಲಿ ಖುಷಿ ಆದರೆ ಅದಕ್ಕಿಂತ ಖುಷಿ ಇನ್ನೇನು ಸಿಗುತ್ತೆ ಹೇಳಿ ನಮಗೆ. ಪ್ರಕಾರ ನಿಜವಾಗ್ಲೂ ಹೇಳ್ತಿದ್ದೀನಿ, ಇದನ್ನ ತಗೊಳ್ಳಿ. ಇದು ಮುಖ್ಯವಾಗಿ ತುಂಬಾ ಒಳ್ಳೆ ರೋಲ್ನ ಪ್ಲೇ ಮಾಡೇ ಮಾಡಿ. ಆಕ್ಚುಲಿ ಲಾಸ್ಟ್ ವಿಡಿಯೋ ಮಾಡಿದಾಗ ನಾವು ಕೂಡ ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು. ಆಮೇಲೆ ಇದನ್ನ ಹೇಳ್ತಾರಲ್ಲ, ಏನದು ಥೈರಾಯ್ಡ್ ಏನೋ OCD ಏನೋ ಹೇಳ್ತಾರಲ್ಲ, ಇದು ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಅಂದ್ರೆ ಅದನ್ನೆಲ್ಲ ಚೆಕ್ ಮಾಡಿಸ್ಬೇಕು ಅಂತ. ನಮಗೆ ಈಗ ನಾವು ಹೋಗಿದ್ವಲ್ಲ, ನಮಗೂ ಕೂಡ ಪ್ರತಿಯೊಂದು ಯಾವ್ದು ಇರ್ಲಿಲ್ಲ, ನಂಗೂ ಥೈರಾಯ್ಡ್ ಇರ್ಲಿಲ್ಲ. ನಮ್ ಬ್ಲಡ್ ಟೆಸ್ಟ್ ಅಲ್ಲೂ ಕೂಡ ಏನು ಥೈರಾಯ್ಡ್ ಏನು ಬಂದಿಲ್ಲ, ಎಲ್ಲಾದು ರಿಪೋರ್ಟ್ ನಾರ್ಮಲ್ ಇದೆ. ಥೈರಾಯ್ಡ್ ಆಗ್ಲಿ OCD ಯಾವ್ದೂ ಇಲ್ಲ. ಅದೇ ಹೇಳ್ತಿಲ್ವಾ, ಕೆಲವೊಂದ್ಸತಿ ಎಲ್ಲಾನು ಸರಿ ಇದ್ರು ಕೂಡ ದೇವರ ಅನುಗ್ರಹನೂ ಬೇಕಾಗತ್ತೆ. ಆ ದೇವರು ಅಷ್ಟು ಅಂತ ಹೇಳಿದಾಗ ಸ್ವಲ್ಪ ನಿಧಾನಕ್ಕೆ ಅಷ್ಟು ಅಂತಿರ್ಬೇಕು. ಸೊ ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಆರಾಮಾಗಿರಿ. ಹೇಳ್ತಿಲ್ವಾ, ಟೆನ್ಷನ್ ಫ್ರೀ ಆಗಿರ್ಬೇಕು. ನಮ್ ತರ ಖುಷಿಯಾಗಿರಿ. ಖುಷಿಯಿಂದ ತುಂಬಾ ನೋವುಗಳಿರುತ್ತೆ, ಅದು ಎಕ್ಸ್ಪ್ರೆಸ್ ಮಾಡ್ತಿಲ್ಲ, ಅನುಭವಿಸೋರ್ಗೇನೆ ಗೊತ್ತಾಗೋದು. ಆರಾಮಾಗಿದ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅಲ್ಲ. ಹೌದು, ಎಲ್ಲಾದ್ರಲ್ಲೂ ಹೇಳದ್ನಲ್ಲ 10 ಟೆಸ್ಟ್ ಇರುತ್ತೆ. ನನಗೆ ಇದು ಟ್ಯಾಗ್ ಮಾಡೋಕ್ಕಾದ್ರೆ, ಟ್ಯಾಗ್ ಮಾಡೋಕ್ಕೆ ಸಿಕ್ಕಿದ್ರೆ ಇದು ನಾನು ಟ್ಯಾಗ್ ಮಾಡಿರ್ತೀನಿ, ಯೂಟ್ಯೂಬ್ನಲ್ಲಿ ಟ್ಯಾಗ್ ಮಾಡ್ಬೋದು. ಇಲ್ಲಾಂದರೆ ನೀವು ಯಾವುದೇ ಮೆಡಿಕಲ್ ಸ್ಟೋರಿಗೆ ಹೋಗಿ ಎಲ್ಲಿ ಕಿಟ್ ತೋರಿಸು, ಏನಂತ ಇದೆ, ಓವಲೇಷನ್ ಟೆಸ್ಟ್ ಕಿಟ್ ಕೊಡಿ ಅಂದರೆ ಅವರೇ ಕೊಡ್ತಾರೆ. ಮತ್ತು ಅದೇ ಹೇಳಿದ್ನಲ್ಲ, ನಮ್ಮ ಥರ ಅನುಭವಿಸ್ತಿರೋರಿಗೋಸ್ಕರ ನಾವು ಇದನ್ನು ಮಾಡ್ತಾ ಇರೋದು. ಸೊ ಯಾವಾಗ್ಲೂ ಅಷ್ಟೇ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ, ಸ್ವಲ್ಪ ತಾಳ್ಮೆಯಿಂದ ನೋಡಿ. ಮಕ್ಕಳಾಗ್ತಿಲ್ಲ ಅಂತ ಅವ್ರನ್ನ ಒಂಥರ ನೋಡೋಕೆ ಹೋಗ್ಬಿಡಿ. ನಾನು ಯಾವಾಗಲೂ ಇದೊಂದೇ ಹೇಳೋದು, ಪಾಪ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಮಕ್ಕಳಾಗ್ಲಿಲ್ಲ ಅಂದರೆ ಒಂಥರ ಇದು ಮಾಡ್ತಿರ್ತಾರೆ. ಬಟ್ ಇಬ್ರದ್ದು ಕೂಡ ಪ್ರಾಬ್ಲಮ್ ಇರುತ್ತೆ. ಹೆಣ್ಮಕ್ಳದ್ದು ಒಬ್ರದೇ ತಪ್ಪಿರಲ್ಲ, ಮಕ್ಕಳಾಗ್ತಿಲ್ಲ ಅಂದರೆ ಗಂಡು ಮಕ್ಳದ್ದು ಕೂಡ ತಪ್ಪಿರುತ್ತೆ. ಸೊ ಯಾವಾಗ್ಲೂ ಎಂಥ ಪರಿಸ್ಥಿತಿನಲ್ಲೂ ಕೂಡ ಸೊ ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ನ ಬಿಟ್ಕೊಡೋಕೆ ಹೋಗಬೇಡಿ. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಯಾಕಂದರೆ ನಾನು ನೋಡ್ಬಿಟ್ಟಿದ್ದೀನಿ, ಮಕ್ಕಳಾಗ್ತಿಲ್ಲ ಅಂದರೆ ಬರೀ ಹೆಣ್ಮಕ್ಳನ್ನೇ ಏನದು ದೋಷಿಸ್ತಾರೆ. ಅವ್ರಿಗೆ ಬ್ಲೇಮು, ಎಲ್ಲ ಬ್ಲೇಮ್ನು ಅವ್ರಿಗೇನೆ ಕೊಡ್ತಾರೆ. ಬಟ್ ಅದಾಗಿರಲ್ಲ. ಗಂಡು ಮಕ್ಳಲ್ಲೂ ಕೂಡ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಹೆಣ್ಮಕ್ಳಿಗೆ ಯಾವ ರೀತಿ ಟೆಸ್ಟ್ ಮಾಡಿಸ್ತೀರಾ ಅದೇ ರೀತಿ ಗಂಡು ಮಕ್ಳೂ ಕೂಡ ನೀವು ಹೋಗಿ ನಿಮ್ದು ಏನೇನು ಟೆಸ್ಟ್ ಇರುತ್ತೆ ಆ ಪ್ರೊಸೀಜರ್ನ ಫಾಲೋ ಮಾಡಿ. ಹೆಣ್ಮಕ್ಳು ಒಬ್ರನ್ನೇ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಆಗ್ತಿಲ್ಲ ಅಂದ್ರೂ ಕೂಡ ಸುಮ್ಮನೆ ಪ್ರೆಷರ್ ತೊಗೊಂಡು ನಿಮ್ಮ ಪರ್ಸನಲ್ ಲೈಫ್ನೇ ನೀವು ಏನಂತೀರಾ, ಹ್ಯಾಪಿನೆಸ್ ಮೂಮೆಂಟ್ಗಳನ್ನೆಲ್ಲ ಹಾಳು ಮಾಡ್ಕೋತೀರಾ. ದೇವರು ಇವಾಗ ನಮ್ಮನ್ನು ಸೃಷ್ಟಿಸಿದ ಮೇಲೆ ನಾನು ಎಷ್ಟೋ ಎಕ್ಸಾಂಪಲ್ಗಳನ್ನ ನೋಡಿದೆ ಹಾಸ್ಪಿಟಲ್ನಲ್ಲಿ. ತುಂಬ ವಯಸ್ಸಾಗಿದೆ, ಅವ್ರಿಗೂ ಕೂಡ ಮಕ್ಕಳು ಆಗಿತ್ತು. ಅಂದರೆ ವಯಸ್ಸಾಗಿ ಬಿಳಿ ಕೂದಲೆಲ್ಲ ಬಂದಿದೆ, ನನಗೂ ಬರ್ತಿದೆ. ಅಂದರೆ 40 ವರ್ಷ 45 ವರ್ಷ ಆಗಿದ್ರು ಕೂಡ ಮಕ್ಕಳಾಗಿದೆ. ಅದನ್ನ ತಗೊಳ್ಳಿ, ಮೋಟಿವ್ ಆಗಿ ತಗೊಳ್ಳಿ. ಏನಿಲ್ಲ, ನಿಮಗೆ ಮೋಟಿವೇಶನ್ ಬೇಕು ಅಂದರೆ ಒಂದ್ಸತಿ ಯಾವುದಾದ್ರೂ ಹಾಸ್ಪಿಟಲ್ ನಿಯರ್ ಇರೋ ಹಾಸ್ಪಿಟಲ್ನ ವಿಸಿಟ್ ಮಾಡಿ ನಿಮಗೆ ಮೋಟಿವೇಟ್ ಆಗ್ತೀರಾ. ಯಾವತ್ತೂ ಕೂಡ ಪಾಸಿಟಿವ್ ಮೈಂಡ್ಸೆಟ್ನ ಯಾವುದೇ ನಿಮ್ಮ ಸರೌಂಡಿಂಗ್, ಅದಕ್ಕೆ ಯಾವಾಗಲೂ ಹೇಳೋದು, ನಿಮ್ಮ ಸರೌಂಡಿಂಗ್ನ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಅವಾಗೆಲ್ಲ ಸರಿ ಆಗುತ್ತೆ. ಹಾಗೆ ನಾನು ಇನ್ನೊಂದು ಹೇಳಬೇಕು, ಮೇಯ್ನ್ ಆಗಿ ನೀವು ಟ್ರೈ ಮಾಡಿ 1 year ಆಗಿತ್ತು. ಇನ್ನು ಈಗ ರೀಸೆಂಟಾಗಿ ಟ್ರೈ ಮಾಡ್ತಿದ್ದೀನಿ, ಒಂದು 3-4 ತಿಂಗಳು, ಒಂದು 5 ತಿಂಗಳಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಿಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದು ತಪ್ಪು. ಅಟ್ಲೀಸ್ಟ್ 1 year ಟ್ರೈ ಮಾಡಿ, ಪ್ರಾಬ್ಲಮೇ ಇಲ್ಲ. ನೀವು ಹಾಸ್ಪಿಟಲ್ಗೆ ಹೋದ್ರು ಅದನ್ನೇ ಕೇಳ್ತಾರೆ. ಸ್ಟಾರ್ಟಿಂಗ್ಗೆ ಹಾಸ್ಪಿಟಲ್ಗೆ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಏನಂದ್ರೆ 1 year ಟ್ರೈ ಮಾಡಿ, ನೀವು ಹೆಲ್ತಿಯಾಗಿ ಫುಡ್ ಎಲ್ಲ ತಿನ್ನಿ. ಇವಾಗ ಏನು ಚಾಟ್ GPT ಇಲ್ಲ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಸಿಕ್ಬಿಡುತ್ತೆ ನಿಮಗೆ. ಸೊ ಅಲ್ಲೆಲ್ಲ ನೋಡ್ಕೊಳ್ಳಿ, ಹೆಲ್ತಿಯಾಗಿ ನಿಮ್ಮನ್ನ ನೀವು ಇಟ್ಕೊಳ್ಳಿ, ಸ್ಟ್ರೆಸ್ ಫ್ರೀ ಆಗಿರಿ. ಸೊ ಹಿಂದಿನ ಕಾಲದಲ್ಲೆಲ್ಲ ಡಾಕ್ಟರೇ ಇದ್ರಾ,
ಅಂದ್ರೆ ಈಗಿನ ಕಾಲದಲ್ಲಿ ಏನಕ್ಕೆ ಅಂದ್ರೆ ನಮ್ಮ ಫುಡ್ ಹ್ಯಾಬಿಟ್ ಮತ್ತೆ ನಮ್ಮ ನಮ್ ಡೈಲಿ ಲೈಫ್ ಸ್ಟೈಲ್ ಸರ್ಕಲ್ ಚೇಂಜ್ ಸೊ ಆಗಿದೆ. ಇದೆ ಆ ತರ ಆಗಿರೋದ್ರಿಂದ ನಾವು ಡಾಕ್ಟರ್ ಮೊರೆನ ಜಾಸ್ತಿ ಹೋಗ್ತೀವಿ ನಾವು. ಅದೇ ನಾನೇ ಹೇಳ್ತಿದ್ದೀನಲ್ಲ, ಸ್ಟಾರ್ಟಿಂಗ್ 1 year ಹೋದ್ರು ಕೂಡ ಅವ್ರು ಹೇಳೋದಷ್ಟೇನೆ, ಹ್ಮ್ ನೀವು ಈಗ ರೀಸೆಂಟ್ ಆಗಿ ಟ್ರೈ ಮಾಡ್ತಿದ್ದೀರಾ, ಸೊ ಹಾ. ಮೆಡಿಟೇಷನ್ ಏನಾದ್ರೂ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅಷ್ಟೇ, ಅದ್ಬಿಟ್ಟು ಏನೂ ಹ್ಮ್ ಇಲ್ಲ. ಸೊ ಯಾರಿಗೆ ಹಾಸ್ಪಿಟಲ್ಗೆ ಹೋಗಿ ಅಫೋರ್ಡ್ ಮಾಡಕ್ ಆಗಲ್ವೋ ಹ್ಮ್ ಅವರು ಈ ತರ ಈ ಟೆಸ್ಟ್ ಕಿಟ್ ಆಗ್ಲಿ, ಬೇರೆ ನಿಮ್ ಫುಡ್ ಹ್ಯಾಬಿಟ್ ಆಗ್ಲಿ, ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡಿ 100% ರಿಸಲ್ಟ್ ಸಿಗತ್ತೆ. ನೋಡ್ತೀನಿ, ಪಾಸಿಟಿವ್ ಆಗಿರಿ, ನಮ್ದಾದಾಗ ನೋಡ್ತೀನಿ. ಪಾಸಿಟಿವ್ ಆಗಿರಿ, ಯಾವಾಗ್ಲೂ ಖುಷಿಯಾಗಿರಿ. ಎಲ್ಲದಕ್ಕೂ ಒಂದು ಒಂದ್ ಮದ್ದು ಎಲ್ಲದಕ್ಕೂ ಒಂದ್ ಅಂದ್ರೆ success ಇರತ್ತೆ. ಖುಷಿಯಾಗಿರೋದು ನಗು. ಹ್ಮ್. ನಾವ್ ಹಾಗೆ ಅದನ್ನೇ ಆಗತ್ತೆ. ನಗು ಸ್ಪ್ರೆಡ್ ಮಾಡಕ್ ಹೋಗ್ತೀವಿ, ನಾವೇ ಉಗಿಸ್ಕೊತೀವಿ ಕಮೆಂಟ್ ಅಲ್ಲಿ. ನಿಮ್ಗೆ ಒಂದ್ ತಲೆ ಮಾಡ್ಕೊಳ್ಳಿ, ಕೆಟ್ಟಿದ್ ಮಾಡ್ಕೊಳ್ಳಿ. ಎಲ್ಲ ಇಷ್ಟು ಹೇಳಿದ್ರು ಕೂಡ ಕಮೆಂಟ್ ಅಲ್ಲಿ ಬಂದ್ ಹಾಕ್ತಿರಲ್ಲ, ನಿಮಗೆ ನಾನು ಏನ್ ಅನ್ಬೇಕು? ಬಿಡು, ಅವ್ರು ಹಾಕ್ತಾರೆ, ಇನ್ನೇನು ಮಾಡಕ್ಕಾಗಲ್ಲ. ಸರಿ, ನೀವ್ ಹಾಕಲ್ವಿ. ಹಾಕಿದ್ರು ನಾನು ಈಗ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದೀನಿ. ನಾವು ಯಾವಾಗ್ಲೂ ನಮ್ಮ ಕೈನಲ್ಲಿ ಎಷ್ಟು ಒಳ್ಳೆ ಕೆಲಸ ಆಗುತ್ತೆ ಅಷ್ಟೊಂದು ಮಾಡಬೇಕು. ಹ್ಮ್. ಸೊ ಯಾರೇ ಆದ್ರೂ ಮಾತಾಡೋ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವ್ರದ್ದು ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಅವ್ರಿಗೆ ಹಂಗೆ ಅನ್ಸಿರುತ್ತೆ, ಅವರು ಬ್ಯಾಡ್ ಕಮೆಂಟ್ ಆಗಿರ್ತಾರೆ. ಸೊ ಅದು ನಾವು ಹೆಂಗ್ ತಪ್ಪು ಅಂತ ಹೇಳಕ್ಕಾಗತ್ತೆ? ಇಲ್ಲ, ಒಬ್ಬೊಬ್ರ ನಾನ್ ದೃಷ್ಟಿಕೋನ ಒಂದೊಂದ್ ತರ ಇರುತ್ತೆ. ಅವ್ರ ತಪ್ಪಿರುತ್ತೆ, ಅವ್ರು ಅರ್ಥ ಮಾಡ್ಕೋಬೇಕು. ಒಂದ್ ಹೆಣ್ಣಿನ ಪರಿಸ್ಥಿತಿ ಹೆಂಗಿರತ್ತೆ ಅನ್ನೋದು ಗೊತ್ತಿಲ್ಲದೆ ಮಾತಾಡ್ಬಾರ್ದು ಯಾರು. ಪರವಾಗಿಲ್ಲ, ಆಯ್ತು. ಸರಿ, ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದ್ರಿಂದ ಅಫ್ಕೋರ್ಸ್ ಅಪ್ಪ ಅಮ್ಮನ ಮುಂದೆ ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಹಾಗೆ ಹಾಗಾಗಿ ನಾವು ಮೇಲ್ಗಡೆ ಮನೆ ಬಂದು ಮಾತಾಡ್ತಾ ನಿಮಗೆ ಇದ್ದೀನಿ. ಇನ್ಫಾರ್ಮೇಟಿವ್ ಕೊಡ್ತಾ ಇದ್ದೀವಿ. ಸೊ ಮತ್ತೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ತಡೀರಿ. ಬಾಯ್ ಬಾಯ್. ಬಾಯ್ ಬಾಯ್.